ಓಕೆ, ಈಗ ಇಲ್ಲಿದ್ದೀವಿ, ಹೊರಡ್ತಾ ಇದ್ದೀವಿ. ಇನ್ನು ಯಾಕೋ ನಿಲ್ಸ್ಕೊಂಡವ್ರೆ. ಓಕೆ, ಇವಾಗ ಎಲ್ಲ ಆಟ ಆಡಿದ್ದಾಯ್ತು. ಈಗ ಬಂದು ಬೋಟಲ್ಲಿ ಕೂತಿದ್ದೀವಿ. ಈಗ ಡೈರೆಕ್ಟ್ ನಮ್ಮ ಪ್ಲೇಸ್ಗೆ ಹೋಗ್ತೀವಿ. ವೇಣಿಗೆ ಫುಲ್ ವಾಮಿಟ್ ನನಗೆ ಆಗೋದಿಲ್ಲ ಇದು ಬೋಟಲ್ಲಿ. ಬೋಟಲ್ಲಿ ಹೆಂಗೆ ಗೊತ್ತಾ, ಥರ ಶೇಕ್ ಆಗ್ತಾ ಇರುತ್ತಲ್ಲ, ಸೊ ಅದಕ್ಕೋಸ್ಕರ ವಾಮಿಟ್ ಬರೋಂಗೆಲ್ಲ ಆಗೋದು. ನನಗೆ ವಾಮಿಟು ಮಾಡಿಬಿಟ್ಟೆ. ಸೊ ಓಕೆ, ಈಗ ಇಲ್ಲಿದ್ದೀವಿ, ಹೊರಡ್ತಾ ಇದ್ದೀವಿ. ಇನ್ನು ಯಾಕೋ ನಿಲ್ಸ್ಕೊಂಡವ್ರೆ. ಓಕೆ, ಹೋದ್ಮೇಲೆ ಸಿಗೋಣ. ಇವರೆಲ್ಲ ಹೆವಿ ತಿಂತಿದ್ದಾರೆ, ಹೆವಿ ಬ್ಯಾಟಿಂಗ್ ಅಲ್ಲ ಬ್ರೋ? ಹೆಂಗಿದೆ ಹೆಂಗಿದೆ? ಸೂಪರ್. ಹಬ್ಬ ಬ್ರೋ, ಹೆಂಗಿದೆ? ಚೆನ್ನಾಗಿದ್ಯಾ? ನಿಜವಲ್ಲೂ ಬಟ್ ತುಂಬಾ ಲೇಟ್ ಆಗ್ತಿದೆ, ಹಸುವಾಗ್ತಿದೆ. ನಿಜವಲ್ಲೂ ಚೆನ್ನಾಗಿದ್ಯಾ? ವಿಡಿಯೋ ಮಾಡ್ತಾ ಇದ್ದೀರಾ? ಓಕೆ ಓಕೆ, ಈಗ ಗೋವಾ ನೈಟ್ ಲೈಫ್ ನೋಡ್ಕೊಂಡು ಬರೋಣ ಬನ್ನಿ. ಹೆಂಗಿದೆ ಬೀಚ್ ಅಂತ ತೋರಿಸ್ತೀನಿ. ಓಕೆ, ಇವಾಗ ನಾವು ಬಾಗ ಬೀಚ್ ಹತ್ರ ಬಂದು ಕೂತಿದ್ದೀವಿ. ಅದು ಬರೀ ನಾವಿಬ್ಬರೇ ಅಲ್ಲ, ಸೊ ನಮ್ಮ ಜೊತೆ ಹೇಳೋದು ನಮ್ಮ ದೋಸ್ತುಗಳೆಲ್ಲ ತೋರಿಸಿದ್ವಲ್ಲ, ನಮ್ಮ ಅದೇ ಪ್ಯಾಕೇಜಲ್ಲಿ ನಾವು ಹೋಗಿದ್ವಲ್ಲ ಸ್ಕೂಬಾ ಡೈವ್ ಎಲ್ಲ, ಸೊ ಅಲ್ಲಿ ಪರಿಚಯ ಆದರು ಅಂತ ತೋರಿಸಿದ್ವಲ್ಲ. ಸೊ ಅವರೆಲ್ಲ ಪಾಪ ನಿಜವಾಗ್ಲೂ ಎಷ್ಟು ಒಳ್ಳೆಯವರಂದರೆ ತುಂಬ ಒಂಥರ ಬಾಂಡಿಂಗು, ಕನೆಕ್ಷನ್ನು ಜಾಸ್ತಿ ಆಗೋಯ್ತು. ಅದಕ್ಕೆ ಬಂದು ಅವ್ರ ರೂಮ್ ಬಿಟ್ಟು ನಾವು ನಮ್ಮ ರೂಮ್ ಬಿಟ್ಟು ಇಲ್ಲಿ ಬಂದು ಎಲ್ಲ ಕುತ್ಕೊಂಡು ಮಾತಾಡ್ತೀವಿ. ಈ ಕತ್ಲೆಯಲ್ಲಿ ಪಾಪ ಬೆಳಕು ಬಿಟ್ಟಿರೋದು ಅವರೇ. ಹಾಯ್ ಬ್ರೋ. ಅಲ್ಲಡಿ ಅಲ್ಲಬ್ಬ ಏನೋ ಬಿಡಿಸ್ತಿದ್ದಾನೆ, ಬರ್ಕತ್ತವನಂತೆ. ಓಕೆ, ನಾವೆಲ್ಲ ಕುತ್ಕೊಂಡು ಮಾತಾಡ್ತಿದ್ವಿ.
ಒಂಥರ ಬೀಚ್ ಎದುರುಗಡೆ ಕುತ್ಕೊಂಡು ಮಾತಾಡೋದಕ್ಕೆ ಏನೋ ಒಂಥರ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಮತ್ತೆ ಪಾಪ ಅವರು ಅಷ್ಟೇ ಒಂಥರ ತುಂಬಾ ಫ್ರೆಂಡ್ಲಿ ಆಗಿ ತುಂಬಾ ಚೆನ್ನಾಗಿ ಹೇಳ್ತಾರಲ್ಲ, ಎಲ್ಲೆಲ್ಲಿದ್ರು ಒಂಥರ ಕನೆಕ್ಷನ್ ಆಗ್ಬಿಡುತ್ತೆ ಅಂತ. ಸೊ ಆ ತರ ಅವ್ರು ಯಾರೋ ನಾವ್ಯಾರೋ, ಸೊ ಎಂತ ಕನೆಕ್ಷನ್ ಆಗಿದೆ, ಈಗ ಫ್ರೆಂಡ್ಸ್ ಆಗಿದೀವಿ ಇವಾಗ. ಸೊ ಅಲೆ ತುಂಬಾ ಬರ್ತಿದೆ, ತುಂಬಾ ಅಂದ್ರೆ ತುಂಬಾ ಜೋರ್ ಸೌಂಡು. ಇನ್ನೊಂದು ಏನಂದ್ರೆ ನಾವು ಇವತ್ತು ಲಾಸ್ಟ್ ಡೇ. ಹೌದು, ನಾಳೆ ಬೆಳಿಗ್ಗೆನೆ 5:05 ನಾವು ಮತ್ತೆ ಸ್ಟಾರ್ಟ್ ಜರ್ನಿ, ಸೆಕೆಂಡ್ ಜರ್ನಿ, ಬ್ಯಾಂಗ್ಳೂರ್ ಜರ್ನಿ. ಒನ್ ಡೇ ಅಲ್ಲೇ ರೀಚ್ ಆಗ್ಬಿಡೋಣ ಅಂತ ಪ್ಲಾನ್ ಹಾಕಿದೀವಿ. ಯಾಕಂದ್ರೆ ಇಲ್ಲಿಗೆ ಬಂದಾಗ ಸೊ ಇದು ಗೋವಾ ರೋಡ್ ಮಾತ್ರ ಫಾರೆಸ್ಟ್ ರೋಡ್ ಆಗಿದ್ರಿಂದ ಒಂದಿನ ಉಳ್ಕೋಬೇಕಾಯ್ತು. ಸೊ ಈಗ ಹೋಯ್ತಾ ಏನಿಲ್ಲ, ಈಗ ಮಾರ್ನಿಂಗ್ 5 o'clock ಬಿಟ್ಟರೆ ಒಂದು 4 o'clock ಎಲ್ಲ ನಾವು ಫಾರೆಸ್ಟ್ ರೋಡ್ನ ರೀಚ್ ಆಗ್ತೀವಿ. ಸೊ ಅದಾದ್ಮೇಲಿಂದ ಎಲ್ಲ ಹೈವೇನೆ ಅಲ್ವಾ? ಸೊ ಓಕೆ, ಈಗ ಆಮೇಲೆ ಸಿಗ್ತೀವಿ ಮುಂದೆ. ಓಕೆ, ರೂಮ್ಗೆ ಹೋದ್ಮೇಲೆ ಮತ್ತೆ ಸಿಗ್ತೀವಿ ನಿಮಗೆ. ಸೊ ಒಂದ್ಸತಿ ಇವ್ರೆಲ್ಲಾರು ಮಿಸ್ ಮಾಡ್ಕೋತೀವಿ ನಾಳೆ. ಹೌದು. ಇನ್ನೊಂದೇನಂದ್ರೆ ಇವರೆಲ್ಲ ಟ್ಯಾಟು ಹಾಕ್ಸಿದ್ದಾರೆ. ಇವ್ರ ತಂದೆದು, ಇವ್ರ ವೈಫ್ದು ಅದಕ್ಕೆ ಅಳ್ತಾ ಕೂತವ್ರು ಅವರು. ನೋವಿಗೆ ಆಳ್ಛತ್ರ ಹಾಕ್ಸಿದ್ದಾರೆ. ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ಸ್. ನಮ್ಮ ಜೊತೆ ಬಂದು ಟೈಮ್ ನಮ್ಗೆ ಸ್ಪೆಂಡ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಿಜವಾಗ್ಲೂ ನಾವು ಬರೀ ಇಬ್ಬರೇ ಅಂತ ಇದ್ವಿ. ಅದಾದ್ಮೇಲೆ ಇವರೆಲ್ಲ ಸಿಕ್ಕಿದ್ಮೇಲೆ ಇನ್ನೂ ಸ್ವಲ್ಪ ಚೆನ್ನಾಗಾಯ್ತು ಅಲ್ವಾ? ಓಕೆ, ಇವ್ರಿಗೆಲ್ಲ ಸುಬ್ರ, ನಿಮ್ಮೆಲ್ಲರಿಗೂ ಬಾಯ್. ನಮ್ಮ ಜೇನು ಫ್ಯಾಮಿಲಿಯಿಂದ ನಿಮ್ಮೆಲ್ರಿಗೂ ಬಾಯ್. ಆಗ ಹೋಗ್ತಿರೋದು ಬಂದ್ಬಿಟ್ಟು ಹೋಟೆಲ್ಗೆ. ಹೊಟ್ಟೆ ತುಂಬಾ ಹಸುವಾಗ್ತಿದೆ. ಈಗ ಟೈಮ್ ಬಂದ್ಬಿಟ್ಟು 12:30. ಸೊ ಏನಕ್ಕೆ ಮತ್ತೆ ಅದೇ ಹೋಟ್ಲಿಗೆ ಹೋಗ್ತಿದ್ದೀವಿ ಅಂದರೆ, ಬೇರೆ ಹೋಟ್ಲಲ್ಲಿ ಇದಕ್ಕಿಂತ ತ್ರಿಬಲ್. ನೀವು ನಂಬ್ತೀರ ಬಿಡ್ತೀರ, ಒಂದು ಗ್ರಿಲ್ ಚಿಕನ್ಗೆ ನಮ್ಮ ಕಡೆ 280 ರೂಪಾಯಿ, ಇಲ್ಲಿ 1080 ರೂಪಾಯಿ. ಏನು ಕಾಸ್ಟ್ಲಿ ಊಟ ಮಾತ್ರ ತುಂಬಾ. ಅಲ್ಲ, ಒಂದು ಕೋಳಿಗೆ 1080 ರೂಪಾಯಿ ಅಂದರೆ ಈಚ್ ಹತ್ರ ತುಂಬಾ ಕಾಸ್ಟ್ಲಿ ಇದೆ, ಸಖತ್ತು ಕಾಸ್ಟ್ಲಿ. ಮತ್ತೆ ಫಿಶಸ್ ಎಲ್ಲ ಇಲ್ಲಿ ಕಮ್ಮಿ ಇರ್ಬೇಕಪ್ಪ. ಫಿಶಸ್ ಜಾಗಿ ಒಂದು ಬಾಂಗ್ಡ ಇಲ್ಲಿ ಬಂದು 280, ಅಲ್ಲಿ ಬೀಚ್ ಹತ್ರ ಬಂದ್ರು 680. ಏನು ಹುಡುಗಾಟನ ಇವೆಲ್ಲ ಅಪ್ಪ. ಅದಕ್ಕೆ ನೋಡೋಣ ಇವಾಗ ನಮ್ಮ ಹೋಟ್ಲಲ್ಲಿ ನೋಡಿ 80 ರೂಪಾಯಿ ಕೊಟ್ಟರು ಕೆಲವ್ರು ಬಂದ್ಬಿಟ್ಟು ಹೇಳ್ತಾರೆ, ಸಾರ್ ಏನು ಸಾರು ಅಂತಾರೆ. ಅವ್ರಿಗೆ ಇಲ್ಲಿ ಕರ್ಕೊಬಂದು ಬಿಡ್ಬೇಕು, ತೋರಿಸ್ಬೇಕು ಒಂದ್ಸತಿ ಗೋವಾ ಲೈಫು. ಸೊ ಓಕೆ, ಇವಾಗ ಇದು ಏನೇನು ತಗೊಂಡೋಗ್ತೀವಿ, ಊಟ ರೂಮ್ಗೆ ತಗೊಂಡೋಗ್ತೀವಿ. ಸೊ ಅಲ್ಲೋಗಿ ತೋರಿಸ್ತೀವಿ ನಿಮಗೆ. ಇವಾಗ ಅರ್ಜುನ ಏನು ತಿಂತಿದ್ದಾನೆ ಅಂದರೆ ಬಾಂಗ್ಡ ಮೀನು ತವಾ ಫ್ರೈ ಮತ್ತು ಒಂದು ಚಿಕನ್ ಬಿರಿಯಾನಿ. ಸೊ ಈ ಬಾಂಗ್ಡಾಗೆ 280 ರೂಪಾಯಿ ಈ ಬಾಂಗ್ಡ. ಇದು ಚಿಕನ್ 65, ಇದೆಷ್ಟು 340 ರುಪೀಸು. ಟೋಟಲ್ 570 ಆಯಿತು. ಬರೀ ತಾಂಡಿದ್ದು ಒಂದು ಚಿಕನ್ 65, ಒಂದು ಬಾಂಗ್ಡ ಇಷ್ಟಕ್ಕೆ 565 ಅಲ್ಲ? ಹೌದು, 565 ಆಯಿತು. ಏನು ಮಾಡೋದು, ಏನು ಮಾಡೋಕ್ಕಲ್ಲ, ಹೊಟ್ಟೆ ಊಟ ಮಾಡಲೇಬೇಕಲ್ವ. ಇನ್ನು ಬೆಂಗಳೂರಿಗೆ ಹೋಗಿ ಮಾಡ್ಕೊಂಬರ್ತೀವಿ ಅಂದರೆ ಆಗೋದಿಲ್ಲ. ಸೊ ಅದಕ್ಕೆ ಊಟ ಮಾಡ್ತಾಯಿದ್ದೀವಿ. ಇವಾಗ ಊಟ ಮಾಡಿಬಿಟ್ಟು ಮತ್ತೆ ನೋಡೋಣ. ಇದು ಇನ್ನೊಂದು ಏನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ, ಹೇಳೋದೇ ಮರ್ಬಿಟ್ಟು, ಇವತ್ತು ಆಚೆಗಡೆ ಕುತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಈ ವ್ಯೂವು. ಸೊ ನಮ್ಮ ರೂಮ್ ಆಚೆಗಡೆ ಹಿಂಗಿದೆ. ರೂಮ್ ಆಚೆಗಡೆ ಕುತ್ಕೊಂಡು ಊಟ ಮಾಡ್ತಿದ್ದೀವಿ.